ಸ್ನೇಹಿತರೆ, ಈ ಕಾರ್ ಓಡಿಸಿದಂಥ ವಿಡಿಯೋ ನೀವೆಲ್ಲ ನೋಡಿದ್ರಿ. ಏನೂ ಇಲ್ಲದೇ ಇದ್ದಂಥ ವ್ಯಕ್ತಿ ಬಂದು ಇಂಥ ಒಂದು ಬ್ರ್ಯಾಂಡನ್ನು ಯಾವ ಥರ ಹುಟ್ಟುಹಾಕ್ದ, ಈ ಬ್ರ್ಯಾಂಡು ಸಕ್ಸಸ್ ಯಾವ ಥರ ಕಂಡ್ಕೊಳ್ತು, ಈ ಸ್ಟೋರಿನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಸೊ ಇವತ್ತು ನಾವು ಸ್ವಲ್ಪ ದಿನಗಳ ಮುಂಚೆ ಓಡಿಸಿದಂಥ ಈ ಕಾರಿನ ಒಂದು ಬ್ರ್ಯಾಂಡಿನ ಹಿಂದಿನ ಕಥೆಯನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯಾವುದೇ ಒಂದು ಬ್ರ್ಯಾಂಡಿಗೆ ಹೊಸ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಸಕ್ಸಸ್ ಆಗೋದು ಅಷ್ಟು ಈಸಿ ಇರೋದಿಲ್ಲ. ರೀಸೆಂಟಾಗಿ ನಾನು ವಿನ್ಫಾಸ್ಟ್ ಅನ್ನೋ ಒಂದು ಬ್ರ್ಯಾಂಡ್ದು ವಿಡಿಯೋ ಮಾಡಿದೆ. VF6, VF7 ಈ ಗಾಡಿದು ಡೀಲರ್ಶಿಪ್ ಎಕ್ಸ್ಪೀರಿಯನ್ಸು, ಹಾಗೆ ಆ ಕಾರ್ ಓಡಿಸೋದಕ್ಕೆ ಯಾವ ಥರ ಇರುತ್ತೆ ಇವೆಲ್ಲದನ್ನು ನಿಮಗೆ ತೋರಿಸಿದೆ. ಆಗ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಯಾವುದು ಗುರು ಇದು ಬ್ರ್ಯಾಂಡು ವಿನ್ಫಾಸ್ಟ್ ಅಂತ ಅಂದ್ಬಿಟ್ಟು. ಹಾಗಾಗಿ ಮತ್ತೆ ಆ ಕಾರ್ ಬಗ್ಗೆನೇ ಹೇಳೋದಕ್ಕಿಂತ ನಾನು ಈ ಬ್ರ್ಯಾಂಡ್ ಬಗ್ಗೆನೇ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಡಿಗ್ ಮಾಡ್ತಾ ಇವರ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಲೇಬೇಕು. ಯಾವುದೇ ಒಂದು ಕಂಪನಿ ನಮ್ಮ ಇಂಡಿಯಾಗೆ ಬಂದಾಗ ಸುಮಾರು ಜನಕ್ಕೆ ಇದೊಂದು ಕ್ವಶನ್ಸ್ಗಳು ಕೆಲವುದು ಕಾಮನ್ ಆಗಿ ಇರುತ್ತೆ. ಯಾವುದಪ್ಪ ಇದು ಕಂಪನಿ, ಶಾರ್ಟ್ ಟರ್ಮಿಗೆ ಬಂದಿದಾರಾ ಇಲ್ಲ ಲಾಂಗ್ ಟರ್ಮಿಗೆ ಬಂದಿದಾರಾ, ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರಾ, ಇವರ ಸೇಲ್ಸ್ ಯಾವ ಥರ ಇದೆ, ಇವರ ಸರ್ವಿಸ್ ಯಾವ ಥರ ಇದೆ, ಇವ್ರನ್ನ ನಾವು ನಂಬೋದಾ, ಇವೆಲ್ಲ ಕ್ವಶನ್ಸನ್ನು ವ್ಯಾಲಿಡ್. ಸೊ ನಾವು ಈ ಕಂಪನಿ ಬಗ್ಗೆ ತಿಳ್ಕೊಳ್ತಾ ಈ ಕ್ವಶನ್ಸ್ಗಳಿಗೂ ಆನ್ಸರ್ ಸಿಗುತ್ತಾ ಅಂತ ನೋಡೋಣ. ವಿನ್ಫಾಸ್ಟ್ ಅವರ ಜರ್ನಿ 2017 ಸ್ಟಾರ್ಟ್ ಆಯಿತು. ಮೊದಲಿಂದನೂ ಇವರ ಗೋಲು ಆಂಬಿಷಿಯಸ್ ಆಗೇ ಇತ್ತು. ಅಂದರೆ ವಿಯೆಟ್ನಾಮಿನ ಒಂದು ಕಂಪನಿ ಇದು ಗ್ಲೋಬಲ್ ಲೆವೆಲಲ್ಲಿ ಒಂದೊಳ್ಳೆ ಎಕ್ಸ್ಪ್ಲೋರ್ ಮಾಡಿ ಹೆಸರು ಮಾಡಬೇಕಂತ ಇವರು ಪ್ಲ್ಯಾನ್ ಮಾಡಿದ್ರು. ಸೊ ಇವರು ಬರ್ತಿದ್ದಂಗೆ ಗ್ಲೋಬಲಲ್ಲಿ ಯಾವ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಆದ್ರು ಅಂತಂದರೆ ಜಸ್ಟ್ ಅವರ ದೇಶ ಅಷ್ಟೇ ಅಲ್ಲ, ನೀವು ಏಷ್ಯಾ, ಯುರೋಪ್, ಅಮೆರಿಕಾ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಆಗಿದ್ದಾರೆ ಅಂತಂದ್ರೂ ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ಇವರು ವಿಯೆಟ್ನಾಮಿಂದ ಸ್ಟಾರ್ಟ್ ಮಾಡಿದ್ರು, ಇಂಡೋನೇಷ್ಯಾ, ಫಿಲಿಪೀನ್ಸು, ಹಾಗೆಯೇ US, ಕೆನಡಾ, ಜರ್ಮನಿ, ಫ್ರಾನ್ಸು, UAE, ಓಮನ್, ಹಾಗೆ ಇಂಡಿಯಾ, ಈ ಥರ ಸುಮಾರು ಕಂಟ್ರಿಗಳಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಬಂದಿದ್ದಾರೆ. 2017 ಸ್ಟಾರ್ಟ್ ಆದಂಥ ಕಂಪನಿ ಅಷ್ಟು ಬೇಗ 1 ಡೆಕೆಡಲ್ಲಿ ಯಾವ ಥರ ಗ್ರೋ ಆಗುತ್ತೆ ಅಂತ ನಾನು ಸ್ವಲ್ಪ ಇನ್ನೂ ಜಾಸ್ತಿ ಡಿಗ್ ಮಾಡ್ತಾ ಹೋದಾಗೆ ನನಗೆ ಇನ್ನೊಂದು ವಿಚಾರ ಸರ್ಪ್ರೈಸ್ ಆಯಿತು. ಏನಂತ ಹೇಳಿದ್ರೆ, ವಿನ್ಫಾಸ್ಟ್ ಅನ್ನೋ ಒಂದು ಜಸ್ಟ್ ಇಂಡಿವಿಜುವಲ್ ಕಂಪನಿ ಅಲ್ಲ, ಇವರಿಂದ ಒಂದು ದೊಡ್ಡ ಕಂಪನಿನೇ ಇದೆ. ಅಂದರೆ ವಿನ್ ಗ್ರೂಪ್ ಅಂತ ಹೇಳಿ ಒಂದು ನಂಬರ್ 1 ವಿಯೆಟ್ನಾಮ್ಸ್ ನಂಬರ್ 1 ಕಾಂಗ್ಲೋಮರೇಟ್ ಇದೆ. ಕಾಂಗ್ಲೋಮರೇಟ್ ಅಂದರೆ ಸ್ನೇಹಿತರೆ, ನಿಮಗೆ ಜಸ್ಟ್ ಒಂದೇ ಒಂದು ಬಿಸ್ನೆಸ್ಸಲ್ಲಿ ಇರೋದಿಲ್ಲ. ಅವರು ಸಣ್ಣ ಬಿಸ್ನೆಸ್ಗಳು, ದೊಡ್ಡ ಬಿಸ್ನೆಸ್ಗಳು ಎಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಕಾಂಗ್ಲೋಮರೇಟ್ ಅಂತ ಹೇಳಿ ಕರೀತಾರೆ. ಇದು ವಿಯೆಟ್ನಾಮ್ನ ನಂಬರ್ 1 ಕಾಂಗ್ಲೋಮರೇಟ್. ಯಾವ್ದು ಹೇಳಿ? ವಿನ್ ಗ್ರೂಪ್ ಅನ್ನೋದು. ಸೊ ಇವರು ಜಸ್ಟ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅಷ್ಟೇ ಇಲ್ಲ, ಇವರು EVs ಜೊತೆಗೆ ನಿಮಗೆ ರಿಯಲ್ ಎಸ್ಟೇಟು, ಹಾಸ್ಪಿಟಲ್ಲು, ಎಜುಕೇಷನ್ನು, ಟೆಕ್ನಾಲಜಿ, ರಿನ್ಯೂವಬಲ್ ಎನರ್ಜಿ, ಈ ಥರ ಎಲ್ಲ ಕಡೆನೂ ಇವರು ಸ್ಪ್ರೆಡ್ ಆಗಿದ್ದಾರೆ ಅಂತಲೇ ಅನ್ಬೋದು. ಸೊ ಇವೆಲ್ಲ ನೋಡಿದಾಗ ನನಗೂ ಗೊತ್ತಾಯಿತು ವಿನ್ಫಾಸ್ಟ್ ಅನ್ನೋದು ಜಸ್ಟ್ ಒಂದು ಪಾರ್ಟ್ ಅಷ್ಟೇ ಇಷ್ಟು ದೊಡ್ಡ ಎಕೋಸಿಸ್ಟಮ್ನಲ್ಲಿ ಅಂತ. ಇದು ತುಂಬಾ ಇಂಪಾರ್ಟೆಂಟು, ಬಿಕಾಸ್ ನಮ್ಮ ಇಂಡಿಯಾ ಅಂತ ಕಂಟ್ರಿಗೆ ಬಂದು ಇಲ್ಲಿ ಒಂದು ಗ್ರೋ ಆಗೋದಕ್ಕೆ ಆ ಥರ ಕಾನ್ಫಿಡೆನ್ಸ್ ಬೇಕಂದರೆ ಈ ಥರ ಬ್ಯಾಕಿಂಗ್ ಇದೆ ಅನ್ನೋದು ಸಾಧ್ಯ. ಆದ್ರೂ ಒಂದು ಕ್ವಶನ್, ನಮ್ಮ ಇಂಡಿಯಾಗೆ ಯಾಕಪ್ಪ ಬರಬೇಕಿತ್ತು ಅಂತೇಳಿ ನನ್ನ ತಲೆಯಲ್ಲೂ ಬಂತು. ಇದಕ್ಕೆ ಆನ್ಸರು ಸಿಂಪಲ್ ಅಂತಲೇ ಅನ್ಬೋದು. ನೋಡಿ, ಭಾರತ EV ಮಾರ್ಕೆಟಲ್ಲೇ ಪ್ರಪಂಚದಲ್ಲೇ ಸಖತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಅಂತ ಅನ್ಬೋದು. ಸೊ ಹಾಗಾಗಿ ಇವರು ಜಸ್ಟು ಇಂಡಿಯಾಗೆ ಗಾಡಿಗಳನ್ನ ಇಂಪೋರ್ಟ್ ಮಾಡಿ ಇಲ್ಲಿ ಸೆಲ್ ಮಾಡೋದಕ್ಕೆ ನೋಡ್ತಾ ಇಲ್ಲ. ಇವರು ಆ್ಯಕ್ಚುಲಿ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನನಗೆ ತಿಳಿದಿರೋ ಒಂದು ಇನ್ಫಾರ್ಮೇಷನ್ ಪ್ರಕಾರ ತಮಿಳ್ನಾಡುನ ತೂತುಕುಡಿ ಅನ್ನೋ ಅಂಥ ಜಾಗದ ಹತ್ರನೂ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬರ್ತಾ ಇದೆ. ಇವರು ಇಲ್ಲಿ ಸುಮಾರು ವರ್ಷಕ್ಕೆ 50,000 ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲ್ಯಾನಲ್ಲಿದ್ದಾರೆ. ಆ್ಯಂಡ್ ಫರ್ದರ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಕೂಡ ಇದೆ. ಇಮ್ಯಾಜಿನ್ ಮಾಡಿ, ಇಲ್ಲಿರೋ ಲೋಕಲ್ ಸಪ್ಲೈಯರ್ಸ್ ಹತ್ರ ಇವರೆಲ್ಲ ತೊಗೊಂಡು ಇಲ್ಲಿ ಅವರ ಡೀಲರ್ಶಿಪ್ಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಜಸ್ಟ್ ಒಂದೆರಡು ಕಾರ್ನ ಲಾಂಚ್ ಮಾಡೋದಕ್ಕೆ ಬಂದಿಲ್ಲ, ಇವರು ಆ್ಯಕ್ಚುಲಿ ಇಲ್ಲಿದ್ದು ಒಂದು ಒಳ್ಳೆ ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ಬಂದಿದ್ದಾರೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಇವೆಲ್ಲ ಒಂದು ಕಡೆ ಆಯ್ತಂದರೆ, ಇನ್ನೊಂದು ಪಾಯಿಂಟ್ ನನಗೆ ಆ್ಯಕ್ಚುಲಿ ಜೆನ್ಯೂನಾಗಿ ಇಷ್ಟ ಆಗಿದ್ದು ಏನಂತ ಹೇಳಿದ್ರೆ, ನಾವು ಇವ್ರದ್ದು ಡೀಲರ್ಶಿಪ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಸೀಡ್ಸ್ ಆಫ್ ಚೇಂಜ್ ಅಂತೇಳಿ ಒಂದು ಇನಿಷಿಯೇಟಿವ್ ಮಾಡಿದರು. ಇದರಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಒಬ್ಬರು ಯಾರು ಟೆಸ್ಟ್ ರೈಡ್ ಮಾಡಿದ್ರೆ ಆ ಟೆಸ್ಟ್ ರೈಡ್ ಮಾಡಿದವ್ರ ಪರವಾಗಿ ಯಾರಾದರೂ ಒಬ್ರಿಗೆ ಕಷ್ಟ ಇರೋರಿಗೆ, ಒಂದು ಮಗುಗೆ ಒಂದು ಮೀಲ್ ಪ್ರೊವೈಡ್ ಮಾಡ್ತಾರೆ, ಹಾಗೆಯೇ ಒಂದು ಗಿಡ ನೆಡ್ತಾರೆ ಅಂತಂದ್ಬಿಟ್ಟು, ಒಂದು ಸ್ಯಾಪ್ಲಿಂಗ್ ನೆಡ್ತಾರೆ ಅಂತಂದ್ಬಿಟ್ಟು ಇವ್ರದ್ದೊಂದು ಇನಿಷಿಯೇಟಿವ್ ಇತ್ತು. ಸೊ ಇವಾಗ 3 ಮಂತ್ಸ್ಗೆ ಆ ಇನಿಷಿಯೇಟಿವ್ ಇದ್ದಾಗ ಆಲ್ಮೋಸ್ಟು 6,500 ಗಿಡಗಳನ್ನು ನೆಟ್ಟಿ 6,500 ಮೀಲ್ಸ್ ಕೂಡ ಅವರು ಸರ್ವ್ ಮಾಡಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ಸೆಲ್ಲಿಂಗ್ ಕಾರ್ಸ್, ಈ ಥರ ಕೆಲವು ಇನಿಷಿಯೇಟಿವ್ಸ್ ಈವನ್ ನಮ್ಮ ಭಾರತದಲ್ಲಿರೋ ಕಂಪ್ನಿಗಳು ಮಾಡಿದ್ರೂ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಯಾರಿಗೂ ಒಂದು ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ ಇನಿಷಿಯೇಟಿವ್ಸು, ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ನನ್ನ ವಿಡಿಯೋದಲ್ಲಿ ನಿಮಗೆ VF6, VF7 ಕಾರ್ಗಳನ್ನು ತೋರಿಸಿದೆ. ಸೊ VF6 ನಿಮಗೆ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ SUV ಸೆಗ್ಮೆಂಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ, VF7 ನಿಮಗೆ ಇನ್ನೂ ಪ್ರೀಮಿಯಂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಅಂತ ಅನ್ಬೋದು. ಇದಲ್ಲದೆ ಇವರು ಆ್ಯಕ್ಚುಲಿ MPV7 ಗಾಡಿ ಕೂಡ ಬಿಟ್ಟಿದ್ರು. ಸೊ ಯಾವುದೋ ಒಂದು ಸೆಗ್ಮೆಂಟನ್ನು ಅಷ್ಟೇ ಇವರು ಫೋಕಸ್ ಮಾಡ್ತಾ ಇವೆಲ್ಲ ನೋಡಬೇಕಿದ್ರೆ ಆ್ಯಕ್ಚುಲಿ ಮಲ್ಟಿಪಲ್ ಸೆಗ್ಮೆಂಟ್ಸ್ ಕೂಡ ಫೋಕಸ್ ಮಾಡ್ತಾರೆ, ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ.
ಸ್ನೇಹಿತರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಅಂತೇಳಿ ನನಗೆ ವಿನ್ಫಾಸ್ಟ್ ಅವರ ವೆಬ್ಸೈಟಲ್ಲಿ ಇದೊಂದು ಲಿಂಕ್ ಸಿಕ್ತು. ಸುಮ್ಮನೆ ಒಂದ್ಸಲ ಇದನ್ನು ಚೆಕ್ ಮಾಡೋಣ, ಒಂದು ಓನರ್ಶಿಪ್ಪು 1 ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಅಂತೇಳಿ ನೋಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಬಂದು. ಸೊ ಇದರಲ್ಲಿ ಸುಮಾರು ಮಾಡೆಲ್ಸ್ ಇದೆ. ಸುಮ್ಮನೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಮಾಡೆಲನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇವಾಗ ಫಾರ್ ಎಕ್ಸಾಂಪಲ್ VF7 ವಿಂಡ್ ಇನ್ಫಿನಿಟಿಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಬಂದರೆ ಇಲ್ಲಿ ನೋಡಿ, ನೀವು ಎಸ್ಟಿಮೇಟೆಡ್ ಇಯರ್ಸು ಯಾವುದು ಇವೆಲ್ಲ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಪ್ರೈಸ್ ವಿತ್ ಪ್ರಮೋಷನ್ ಇದಂತ ಕೊಟ್ಟಿರ್ತಾರೆ. ಇವಾಗ ನಾವು 5 ಇಯರ್ಸ್ ರನ್ನಿಂಗ್ ಕಾಸ್ಟ್ ನೋಡೋಣ. ಜಸ್ಟ್ ಒಂದು ಎಕ್ಸಾಂಪಲ್, ಮಂತ್ಲಿ ಡಿಸ್ಟೆನ್ಸು ನೀವು ಎಷ್ಟು ಬೇಕು ಇಲ್ಲಿ ಲೆಕ್ಕ ಮಾಡ್ಕೊಬೋದು. ಇವಾಗ 1000 ಕಿಲೋಮೀಟರ್ಸ್ ಏನಾರು ನೀವು ಹಾಕಿದ್ರೆ ನಿಮಗೆ ನೋಡಿ ಕಂಪ್ಯಾರಿಸನ್ ಟೋಟಲ್ ಸೇವಿಂಗು ನಿಮಗೆ 2,59,000 ಚಿಲ್ಲರೆ, ಹೆಚ್ಚು ಕಮ್ಮಿ 2,60,000 ನಿಮಗೆ ಇಂಟರ್ನಲ್ ಕಂಬಷನ್ ಇಂಜಿನ್ಗೆ ಕಂಪೇರ್ ಮಾಡಿದ್ರೆ ಇದರಿಂದ ಸೇವ್ ಆಗುತ್ತೆ ಅಂತ ಈ ಥರ ಒಂದು ಇದು ಹೈಲೈಟ್ ಮಾಡಿ ನಿಮಗೆ ತೋರಿಸಿದೆ ಡಿಫ್ರೆನ್ಸು. ಸೊ ಅದೇನೇ ನಿಮಗೆ ತಿಂಗಳಿಗೆ 2,000 ಕಿಲೋಮೀಟ್ರ್ ಮಿನಿಮಮ್ ನೀವು ಯೂಸ್ ಮಾಡ್ತೀರ ಅನ್ನೋ ಥರ ನೀವೇನಾರು ಚೆಕ್ ಮಾಡಿದ್ರೆ ನಿಮಗೆ ಆವಾಗ ನೋಡಿ ಆಲ್ಮೋಸ್ಟು 5,70,000 ಅಷ್ಟು ಸೇವಿಂಗ್ ಆಗುತ್ತೆ IC ಕಂಪೇರ್ ಮಾಡಿದ್ರೆ. ಜಸ್ಟ್ ಲೈಕ್ ದಿಸ್ ಎ ಗುಡ್ ಥಿಂಗ್ ಇನ್ ಎ ವೇ, ಲೈಕ್ ನೀವೇನಾದರೂ IC ಕಾರ್ ಅಥವಾ ಎಲೆಕ್ಟ್ರಿಕ್ ಕನ್ಫ್ಯೂಸ್ ಆಗಿದ್ದು ನೀವು ಡೈಲಿ ಯೂಸ್ ಮಾಡ್ತಿರೋ ಕಾರನ್ನು ಅಂತ ಅನ್ನುವಾಗ ನೀವು ಇಲ್ಲಿ ಬಂದು ಇದನ್ನು ಆ್ಯಕ್ಚುಲ್ ಆಗಿ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ಪನ್ನು ಚೆಕ್ಔಟ್ ಮಾಡ್ಬೋದು. ನಿಮಗೆ ಇನ್ನೂ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ 1 ವರ್ಷದಲ್ಲಿ ಇಂಡಿಯಾದ ಟಾಪ್ 5 EV ಸೆಲ್ಲರಲ್ಲಿ ವಿನ್ಫಾಸ್ಟ್ ಆಲ್ರೆಡಿ ಒಂದಾಗಿದೆ. ಈ ಥರ ಯಾವುದೋ ಒಂದು ಹೊಸ ಬ್ರ್ಯಾಂಡು ನಮ್ಮ ಇಂಡಿಯಾಗೆ ಬಂದಾಗ ನಾವು ಅಷ್ಟು ಈಸಿಗೆ ನಂಬೋದಕ್ಕಾಗೋದಿಲ್ಲ. ಆ ಹೆಸಿಟೇಷನ್ನು ಕಾಮನ್ನು. ಟ್ರಸ್ಟ್ ಅನ್ನೋದು ಯಾವುದೋ ಒಂದು ರಾತ್ರಿಯಲ್ಲಿ ಬಂದ್ಬಿಡೋದಿಲ್ಲ ಅಲ್ವಾ. ಸೊ ಅದು ಕಾಮನ್ನು. ಬಟ್ ಈ ವಿನ್ಫಾಸ್ಟ್ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಾಗ ನನಗೂ ಈ ಇನ್ಫಾರ್ಮೇಷನ್ಗಳೆಲ್ಲ ಸಿಕ್ತು. ಸೊ ಏನಕ್ಕೆ ಹೇಳ್ತೀನಿ ಅಂತಂದರೆ ನೋಡಿ, ಇವೆಲ್ಲ ಕೆಲವುದು ಶಾರ್ಟ್ ಟರ್ಮ್ ಆಪರ್ಚುನಿಟಿ ಇಟ್ಕೊಂಡು ಇವರೇನೋ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಇನ್ವೆಸ್ಟ್ಮೆಂಟು, ಡೀಲರ್ಶಿಪ್ ಎಕ್ಸ್ಪೆನ್ಷನ್ನು, ಗ್ಲೋಬಲ್ ಪ್ರೆಸೆನ್ಸು, ಜೊತೆಗೆ ಈ ವಿನ್ ಗ್ರೂಪ್ ಅಂತ ಒಂದು ಕಂಪ್ನಿಯಿಂದ ಇವರಿಗೆ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇವರು ಲಾಂಗ್ ಟರ್ಮ್ ಪ್ರೆಸೆನ್ಸ್ನ ನೋಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಬಟ್ ಇದಿಷ್ಟೇ ಸಾಲಲ್ಲ ಅಲ್ವಾ. ಒಂದು ಕಂಪನಿ ಬಂದು ಅದನ್ನು ನಾವು ಟ್ರಸ್ಟ್ ಮಾಡಬೇಕು, ಬೆಳಿಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ಅವರ ಆಫ್ಟರ್ ಸೇಲ್ ಸರ್ವಿಸ್ ಯಾವ ಥರ ಇರುತ್ತೆ, ಸ್ಪೆಷಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಆಮೇಲೆ ಏನಾರು ಪ್ರಾಬ್ಲಮ್ಸ್ ಬಂತು ಅಂದರೆ ಕಸ್ಟಮರ್ ಸಪೋರ್ಟ್ ಯಾವ ಥರ ಇರುತ್ತೆ, ಇದೆಲ್ಲದೂ ಇವರ ಲಾಂಗ್ ಟರ್ಮ್ ಸಕ್ಸಸ್ಸು ನಮ್ಮ ಇಂಡಿಯಾದಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ನಮಗೆ ಕೆಲವು ವರ್ಷಗಳಾದಮೇಲೆ ನಮಗೆ ಅದು ಆನ್ಸರ್ ಸಿಗೋದು. ಸೊ ಐ ಹೋಪ್ ದಟ್ ಇದೆಲ್ಲದೂ ನಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಲಿ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನೋಡೋಣ. ಸೊ ಇದು ವಿನ್ಫಾಸ್ಟ್ ಅವರ ಒಂದು ಸ್ಟೋರಿ. ನನಗೆ ಎಷ್ಟಾಗುತ್ತೆ ಅಷ್ಟು ವಿಚಾರನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನೀವೇನು ಯೋಚನೆ ಮಾಡ್ತೀರಾ, ಇಂಡಿಯಾದಲ್ಲಿ ಇವರು EV ಸೆಗ್ಮೆಂಟಲ್ಲಿ ಸಕ್ಸಸ್ ಆಗ್ಬೋದಾ, ಇಲ್ಲ ಆಲ್ರೆಡಿ ಕಾಂಪಿಟೇಷನು ತುಂಬಾ ಟಫ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಏನು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಅದನ್ನು ಓದ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.